ತಾಗ್ಲೇ ನೋಡ್ತಾ ಇದ್ವಿ ಧಾರವಾಡದಲ್ಲಿ ಬೃಹದಾಕಾರದ ಕಟ್ಟಡ ಒಂದು ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿತ್ತು. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಗಾಳಿಗಳು ಪರದಾಡ್ತಾ ಇದ್ದಾರೆ ಅಂತ. ಜಗದೀಶ್ ಅಂತ ಹೇಳಿ ಅಲ್ಲಿ ಸ್ಥಳೀಯರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಅವರೇ, ಎಷ್ಟು ಜನ ಸಿಲುಕೊಂಡಿದ್ದಾರೆ ಎನ್ನುವಂಥ ಮಾತು ಕೇಳ್ತಾ ಇದ್ವಿ, ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು ಇಲ್ಲ 100ರಿಂದ 150 ಜನ ಸಿಕ್ಕಾಕೊಂಡಿರ್ಬೋದು ಅಂತ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಲ್ಲಿ? ಸರ್, ರಕ್ಷಣಾ ಕಾರ್ಯಕ್ರಮ ನಡೆಯೋದು ಸರ್. ಇಲ್ಲ ಎಲ್ಲಾ ಕಡೆಯಿಂದ ಆಂಬುಲೆನ್ಸ್ ಆಗಲಿ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹಾಸ್ಪಿಟಲ್ ಜನ ಎಲ್ಲ ಬಂದ ಸರ್. ಪರಿಸ್ಥಿತಿ ಏನಾದ್ರು ಸರ್, ಜನಸಂಖ್ಯೆ ಭಾಳ ಕೂಡ ಸರ್. ಆ ಜನಸಂಖ್ಯೆ ಒಳಗೆ ಕಾರ್ಯಾಚರಣೆ ಮಾಡಕ್ ಆಗ್ತಾ ಇಲ್ಲ ಸರ್ ಇಲ್ಲಿ. ಈ ನೋಡಕ್ ಬಂದವರೇ ಜಾಸ್ತಿ ಆಗ್ಬಿಟ್ಟವ್ರಲ್ಲಿ ಈಗ. ನೋಡಕ್ ಬಂದವರು ಜಾಸ್ತಿ ಆಗ್ಯಾರ ಸರ್. ಅಂದ್ರೆ ಮೇನ್ ಇದು ಬೆಳಗಾವಿಯಿಂದ ಧಾರವಾಡ ಮೇನ್ ರಸ್ತೆ ಸರ್ ಇದು. ಆ ಮೇನ್ ರೋಡ್ಗೆ ಇರೋದು ದೊಡ್ಡ ಅಪಾರ್ಟ್ಮೆಂಟ್ ಸರ್ ಇದು. ಅಲ್ಲ ಬಸವರಾಜ್ ಅವರೇ, ಎಷ್ಟು ಮಂದಿ ಇದ್ರಂತೆ ಒಳಗಡೆ, ಏನಾದ್ರು ಗೊತ್ತಾಯ್ತಾ? ಸರ್ ಇದ್ರೊಳಗೆ ಒಂದ್ 200ಕ್ಕಿಂತ ಹೆಚ್ಚಿಗೆ ಜನ ಅದಾರ ಸರ್ ಇದ್ರೊಳಗ್ರಿ. 200ಕ್ಕಿಂತ ಹೆಚ್ಚಿಗೆ ಅಂದ್ರೆ ಹೋಟೆಲ್ ಅದಾವ ಸರ್ ಇದ್ರಾಗ. 1-2 ಹೋಟೆಲ್, ಆಮೇಲೆ ಒಂದು ಕ್ಲಿನಿಕ್, ಆಮೇಲೆ ಫಾರ್ಮಸಿ ಅಂಗಡಿ ಸರ್, ಅವೆಲ್ಲ ಅದಾವ ಸರ್ ಇದ್ರೊಳಗ್ರಿ. ಎಷ್ಟು ಜನ ಹೊರಗಡೆ ತೆಗೆದಿದ್ದಾರೆ ಈಗ? ರಕ್ಷಣಾ ಕಾರ್ಯಾಚರಣೆ ಎಷ್ಟು ಜನ ಹೊರಗಡೆ ತೆಗೆದಿದ್ದಾರೆ ಸರ್? ಈಗ ಒಂದು 10 ಜನ 10 ಮಂದಿ ಮಟ್ಟ ತೆಗೆದಾರ ಸರ್ ಈಗ ಸದ್ಯ. ಅಂದ್ರೆ ಮೇಲ್ಗಡೆ ಅಂಗಡಿ ಅವ್ರನ್ನ ತಕೊಂಡಾರ ಸರ್. ಇನ್ನು ಕೆಳಗಡೆ ಪಾರ್ಕಿಂಗ್ ಏನ್ ಬಿಟ್ಟಿರ್ತಾರಲ್ಲ ಸರ್, ಯಾವಾಗ ಅಂಗಡಿ ಇತ್ತು ಸರ್ ಇವು. ಪಾರ್ಕಿಂಗ್ ಬಿಟ್ಟ ಜಾಗದಲ್ಲೂ ಅಂಗಡಿ ಇತ್ತ ಅಲ್ಲಿ? ಹೌದು ಸರ್, ಪಾರ್ಕಿಂಗ್ ಬಿಟ್ಟ ಜಾಗದಾಗ ಅಂಗಡಿ ಇದ್ವು ಸರ್. ಆ ಅಂಗಡಿ ಒಳಗೂ ಬಾಳ ಸಿಕ್ಕೊಂಡಾರ ಸರ್. ಕೆಳಗಡೆ ಏನಿತ್ತಲ್ಲ ಸರ್, 4ನೇ ಫ್ಲೋರ್ ಕೆಳಗಡೆ ಅದ್ರೊಳಗೆ ಸಿಕ್ಕೊಂಡ ಜನನ ಬಾಳ ಸರ್ ಅಲ್ಲೆಲ್ಲ. ಹೋಟೆಲ್ ಎಲ್ಲ ಇತ್ತಲ್ಲಿ? ಹೋಟೆಲ್ ಇತ್ತು ಒಳಗಡೆ? ಹೌದು ಸರ್, 2 ಹೋಟೆಲ್ ಸರ್. 2 ಹೋಟೆಲ್ ಪೂರ್ತಿ ಇವಾಗ ಸರ್ ಅವೆಲ್ಲ. ಏನು ಕಣ್ಣಿಗೆ ಕಾಣ್ತಾ ಇಲ್ಲ ಸರ್ ಒಳಗಡೆ ಎಲ್ಲಿದಾವ ಅಂತ. ಒಟ್ಟು 5 ಅಂತಸ್ತಿನ ಬಿಲ್ಡಿಂಗ್ ಇದು? ಹೌದು ಸರ್, 5 ಅಂತಸ್ತಿನ ಬಿಲ್ಡಿಂಗ್ ಸರ್. ದೊಡ್ಡ ಬಿಲ್ಡಿಂಗ್ ಸರ್ ಇದು. ಇಲ್ಲಿ ಹೊಸದೇ? ಹೊಸ ಸರ್. ಅಂದ್ರೆ ಈಗ 2 ಫ್ಲೋರ್ ರೆಡಿ ಆಗಿದೆ ಸರ್. ಮ್ಯಾಲಿಂದ ಇನ್ನೂ 3 ಫ್ಲೋರ್ ರೆಡಿ ಆಗಿದ್ದಿಲ್ಲ ಸರ್ ಪೂರ್ತಿ. 2 ಫ್ಲೋರ್ ಎಲ್ಲ ಬಾಡಿ ಕೊಟ್ಟಿದ್ದ ಸರ್ ಅವ್ರೆ. ಇನ್ನ 3 ಫ್ಲೋರ್ ಇನ್ನ ಕಟ್ತಾ ಇದ್ರು ಸರ್ ಅವ್ರ. ಅಲ್ಲಿ ಏನಾರ ಕೆಲಸ ನಡೀತಿತ್ತೇನ್ರಿ ಮೇಲ್ಗಡೆಯಲ್ಲಿ? ಎಲ್ಲಿ ಸರ್? ಮೇಲ್ಗಡೆ 3 ಫ್ಲೋರ್ ಅಲ್ಲಿ ಏನು ಕೆಲಸ ನಡೀತಿತ್ತೇನ್ರಿ ಅಲ್ಲಿ? ಸರ್ ಇಲ್ಲಿ ಧಾರವಾಡ ಏನಾಯ್ತು ಸರ್, ಮಂಗಳವಾರಕ್ಕೊಮ್ಮೆ ಎಲ್ಲ ಗೌಂಡಿಗಳೆಲ್ಲ ಸೂಟಿ ಮಾಡಿಬಿಡ್ತಾರ ಸರ್ ಇವತ್ತು. ಇವತ್ತು ರಜಾ ಇರೋದ್ರಿಂದ ಅವ್ರು ಗೌಂಡ್ಯಾರ್ ಸಿಕ್ಕಿಲ್ಲ ಸರ್ ಇದ್ರೊಳಗೆ. ಕಾರ್ಮಿಕರು ಸರ್ ಇವತ್ತು ಮಂಗಳವಾರ ಸೂಟಿ ಅಲ್ಲ ಸರ್ ಅವ್ರಿಗೆ. ಹೌದು. ಹಾ ಸರ್, ಹಿಂಗಾಗಿ ಅವ್ರು ಯಾರು ಬಂದಿಲ್ಲ ಸರ್, ಅದ್ರಾಗ ಯಾರು ಸಿಕ್ಕಿಲ್ಲ ಸರ್ ಅವ್ರ ಗೌಂಡ್ಯಾರು. ಅಲ್ಲ ಅಲ್ಲಿ ಈಗ ಗಾಳಿಗಳನ್ನು ಕರ್ಕೊಂಡು ಹೋಗೋದಕ್ಕೆ ಅಕ್ಕಪಕ್ಕದಲ್ಲಿ ಆಸ್ಪತ್ರೆಗಳು ಇದೆಯಾ? ಹೌದು ಸರ್, ಎಲ್ಲ ಆಸ್ಪತ್ರೆ ಸಮೀಪ ಇದ್ದದ್ದು ಜಾಗನ ಸರ್ ಈಗ ಇದೆಲ್ಲ. ಹಾ ಸರ್, ಇಲ್ಲೆಲ್ಲ ಏನ ಸುತ್ತಮುತ್ತಲು ಒಂದು 7-8 ಹಾಸ್ಪಿಟಲ್ ಅದಾವ ಸರ್ ಈಗ ಇಲ್ಲೇ. ಅದಕ್ಕೇನು ತೊಂದರೆ ಆಗಲ್ಲ ಅಲ್ಲಿ ಚಿಕಿತ್ಸೆ ಕೊಡಕ್ಕೆ ಮಾಡಕ್ಕೆ? ಏನ್ ತೊಂದರೆ ಆಗೋದಿಲ್ಲ ಸರ್. ಅಲ್ಲ ಇಷ್ಟು ದೊಡ್ಡ ಕಟ್ಟಡ ಅದು ಹೆಂಗ್ ಬೀಳುತ್ತೆ ಅಂತ? 2-3 ವರ್ಷದ ಕಟ್ಟಡನೇ ಅದು ಹೆಂಗ್ ಬಿದ್ದ್ಬಿಡುತ್ತೆ? ಈ ಕಳಪೆ ಅಂತ ಅನ್ಸುತ್ತಲ್ವಾ ಅಲ್ಲಿ? ಪೂರ್ತಿ ಕಳಪೆ ಇದೆ ಸರ್ ಅದು. ಪೂರ್ತಿ ಕಳಪೆನೇ ಐತೆ ಸರ್. ಅದ ಕೆಳಗಡೆ ಎಲ್ಲ ಫ್ಲೋರ್ ಎಲ್ಲ ಸರಿಯಾಗಿದೆ ಮಾಡಿದ್ದಿಲ್ಲ ಸರ್ ಅದನ್ನ ಅವರು. ಅಲ್ಲ ಅಧಿಕಾರಿಗಳು ಏನ್ ಮಾಡ್ತಿರ್ತಾರೆ ಅಂತ ಕೇಳ್ಬೇಕು ಸರ್ ಅವ್ರಿಗೆಲ್ಲ, ಏನ್ ಮಾಡ್ತಿರ್ತಾರ ಅಂತ ಕೇಳ್ಬೇಕು ಸರ್ ಅವ್ರಿಗೆ. ಯಾಕಂದ್ರೆ ಇದು ಕಟ್ಟಡ ಸಿಕ್ಕೊಂಡ್ಬಿಟ್ರು ಸರ್ ಈಗ. ಹೌದು ಅಮಾಯಕರೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಾ ಸರ್, ಎಲ್ಲ ಬಡವ್ರ ಸರ್. ಎತ್ತಾನೆ ಹಚ್ಚಲ್ಲ. ಸಣ್ಣ ಹೋಟೆಲ್ ಇದ್ದು ಅಲ್ಲ ಸರ್, ಆ ಹೋಟೆಲ್ಗೆಲ್ಲ ಚಾ ಕೊಡೋ ಮಂದಿಲ್ಲ. ಆಮೇಲೆ ದಿನಸಿ ಅಂಗಡಿ ಹೋಗಾರ ಸರ್. ನಿಜ. ಅಲ್ಲ ಕಳಪೆ ಕಾಮಗಾರಿನೇ ಇಷ್ಟಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ. ಪಕ್ಕಾ ಇದು? ಪಕ್ಕಾ ಸರ್, ಎಲ್ಲ ಕಳಪೆ ಕಾಮಗಾರಿನ ಸರ್ ಇದು. ಯಾಕಂದ್ರೆ ಪ್ರಭಾವಿಗಳಿಗೆ ಸಂಬಂಧಪಟ್ಟಂತ ಅಂಗಡಿ ಇದು, ಬಿಲ್ಡಿಂಗ್ ಇದು. ಸರ್, ಮಾಜಿ ಸಚಿವರು ಮಾವಂದಂತೆ ಬಿಲ್ಡಿಂಗು. ಹೌದೇನ್ ಸರ್? ಹೌದು. ಇನ್ನು ನಡೀತಿದೆಯಲ್ಲ ರಕ್ಷಣಾ ಕಾರ್ಯಾಚರಣೆ? ಜನ ಹೊರಗಡೆ ತರ್ತಾ ಇದಾರಲ್ಲ? ಹೌದು ಸರ್, ಇನ್ನೂ ತರಾಗ್ತಾರ ಸರ್. ನೀವು ಅಲ್ಲೇ ಇದ್ರಾ? ಬಿಲ್ಡಿಂಗ್ ಬೀಳುವಾಗ ಏನಾದ್ರು ನೋಡಿದ್ರಾ? ಬಿಲ್ಡಿಂಗ್ ಬೀಳುವಾಗ ಟೈಮಲ್ಲಿ ಅಲ್ಲೇ ಇದ್ರಾ ನೀವು? ಇಲ್ಲ ಸರ್, ಬಿದ್ದ 5 ನಿಮಿಷಕ್ಕೆ ನಾ ಒಂದು 5 ನಿಮಿಷ ಸರ್ ಅಷ್ಟಾಗ ಬಂದೆ ಸರ್. ಇನ್ನ ಗಾಡಿಗಳು ಯಾವ ಬಂದಿದ್ದಿಲ್ಲ ಸರ್. ನಾವು ಬಂದ ತಕ್ಷಣ ಎಲ್ಲ ಪೊಲೀಸ್ ಗಾಡಿ, ಆಮೇಲೆ ಆಂಬುಲೆನ್ಸ್, ಆಮೇಲೆ ಇದು ವಾಟರ್ದ ಎಲ್ಲ ಬಂದು ಸರ್ ಇಲ್ಲ. ಆಮೇಲೆ ಅವೇನಾದ್ರು ಬರೋದಕ್ಕೆ ಲೇಟ್ ಆಯ್ತಾ ಅಲ್ಲಿ? ಆಂಬುಲೆನ್ಸ್ ಪೊಲೀಸ್ ವೆಹಿಕಲ್ ಎಲ್ಲ ಬರಕ್ ಲೇಟ್ ಆಯ್ತಾ ಅಲ್ಲಿ? ಇಲ್ಲ ಸರ್, ಲೇಟ್ ಆಗಿಲ್ಲ ಸರ್. ಎಲ್ಲ ಸಮೀಪ ಇದ್ದವಲ್ಲ ಸರ್, ಹಿಂಗಾಗಿ ಸ್ವಲ್ಪ ಬೇಗ ಬಂದವು ಸರ್ ಎಲ್ಲ. ಸರ್ ಇದು ಅಂದ್ರೆ ಮೇನ್ ನಮ್ಮದು ಹೊಸ ಬಸ್ ನಿಲ್ದಾಣ ಇದೆಯಲ್ಲ ಸರ್, ಅದ್ರ ಪಕ್ಕದ ಅಪಾರ್ಟ್ಮೆಂಟ್ ಇದೆ ಸರ್. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಇದು? ಹೌದು ಸರ್, ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಸರ್ ಇದು. ಅಂದ್ರೆ ನೀವು ಅಲ್ಲೇ ಇದೀರಿ, ಜಾಗದಲ್ಲೇ ಇದೀರಿ ಸರ್? ಇದೇ ಜಾಗದಾಗ ಇದೇನು ಸರ್ ನಾ. ಏನ್ ಜನ ಜಾಸ್ತಿ ಇದಾರ ಅಲ್ಲಿ? ಹೌದು ಸರ್, ಏನ್ ಸುತ್ತಮುತ್ತಲು ಏನ್ ಜನ ಇದೆಯಲ್ಲ ಸರ್ ಈ ಕಡೆ ಧಾರವಾಡದೆಲ್ಲ ಪೂರ್ತಿ ಸರ್. ಎಲ್ಲ ಸೇರಿ ಬಿಟ್ಟಿದಾರೆ ಸರ್ ಇಲ್ಲೆಲ್ಲ ಪೂರ್ತಿ. ರಕ್ಷಣಾ ಕಾರ್ಯಾಚರಣೆನೂ ಮಾಡಕ್ ಆಗ್ತಿಲ್ಲ ಅಲ್ಲಿ? ಆಗ್ತಾ ಇಲ್ಲ ಸರ್, ರಕ್ಷಣಾ ಇದನ್ನ ಮಾಡಕ್ ಆಗ್ತಾ ಇಲ್ಲ ಸರ್. ಇಲ್ಲಿ ಜನದ ಇದನ್ನ ಮಾಡಿ ಅಷ್ಟು ಜನ ಸೇರ್ಕೊಂಡಿದ್ದಾರೆ. ಅವ್ರನ್ನ ಕಳ್ಸೋದೇ ಕಷ್ಟ ಆಗ್ತಿದೆ ಈಗ ಅಲ್ಲಿ.
ಹೌದು ಸರ್ ಅದ್ರ ಬಗ್ಗೆ ಪೊಲೀಸರು ಭಾಳ ಇದು ಮಾಡತ್ತಾರ ಸರ್ ಅವ್ರಿಗೆ ಓಕೆ 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 ರಿಕ್ವೆಸ್ಟ್ ಮಾಡ್ಕೋತಾರ ಸರ್ ಎಲ್ಲರಿಗೂ ಸ್ವಲ್ಪ ಓಕೆ 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 ಧನ್ಯವಾದ ಜಗದೀಶ್ ಅವರೇ ಟಿವಿ ಜೊತೆ ಮಾತಾಡಿದ್ದಕ್ಕೆ.